ಸಿದ್ದರಾಮಯ್ಯನವ್ರಿಗೆ ಕಣ್ಣು ಕಿವಿ ಏನಾನ ಇದೆಯಾ? ಕಣ್ಣು ಕಿವಿ ಏನಾನ ಇದೆಯಾ ನಿಮ್ಗೆ? ಬಡವರ ಪರ ಬಡವರ ಪರ ಬಡವರ ಪರವ ಅಂತ ಹೇಳ್ತೀರಲ್ಲ, ಇವ್ರೇನ್ ಬಡವರಲ್ಲ, ದಲಿತರಲ್ಲ? ಎಲ್ಲಿ ನ್ಯಾಯ ಕೊಟ್ಟಿದ್ದೀರಾ? ಇವ್ರ ಕಣ್ಣೀರ್ ಯಾರು ಒರೆಸ್ತೀರಾ? ಒಬ್ಬ ಮಂತ್ರಿ ಅವ್ರ ಅಮ್ಮ ಹೇಳಿದ್ರು, ಒಬ್ಬ MLA ಬಂದಿಲ್ಲ, ಒಬ್ಬ ಮಂತ್ರಿನೂ ಬಂದಿಲ್ಲ, ಮುಖ್ಯಮಂತ್ರಿ ಅಂತೂ ಈ ಕಡೆ ಸುಳ್ಳೇ ಇಲ್ಲ. ಅಲ್ಲಿ ಯಾವುದೋ ಉತ್ತರ ಪ್ರದೇಶದಲ್ಲಿ ಕಾಲ್ ತುಳಿತ ಆಗಿ, ಯಾವುದು ಕುಂಭಮೇಳ, 30 ಜನ ಸತ್ತಿದ್ಕೆ ಏನ್ ಖರ್ಗೆ ಬಾಯ್ ಬಡ್ಕೊಂಡಿದ್ದು? ಏನೋ ನೀವು ಕುಂಭಮೇಳದಲ್ಲಿ ಮುಳುಗ್ಬಿಟ್ರೆ ಹೋಗಿ ನಿಮ್ಗೆ ಅನ್ನ ಬತ್ತೈತಾ ಅಂತಂದ್ರು. ನಾನು ಅವ್ರನ್ನೂ ಕೇಳಕ್ ಇಷ್ಟಪಡ್ತೀನಿ, ಯಾರು ಖರ್ಗೆ ಅವ್ರನ್ನ. ನಿಮ್ ಜನಾಂಗದವರೇ ಇಲ್ಲಿ. ಇವ್ರ ಪ್ರಾಣ ಭಿಕ್ಷೆ ಕೊಡಿ, ಇವ್ರಿಗೆಲ್ಲ ಪ್ರಾಣ ಭಿಕ್ಷೆ ಕೇಳ್ತಾ ಇದಾರೆ. ನಮ್ಗೆ ಪ್ರಾಣ ಕೊಡಿ, ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇದಾರೆ. ಯಾಕೆ ನೀವು ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿಲ್ಲ? ಮೈಕ್ರೋ ಫೈನಾನ್ಸ್ ಬಗ್ಗೆ ಅಲ್ಲಿ 30 ಜನ ಸತ್ತಿರೋದಕ್ಕೆ ಮಾತಾಡಿದ್ರಿ. ಇಲ್ಲಿ 30 ದಾಟಿ 35ಕ್ಕೆ ಹೋಗ್ಬಿಟ್ಟಿದೆ. 30 ದಾಟಿ 35ಕ್ಕೆ ಹೋಗಿದೆ. ಇದ್ರ ಪ್ರಶ್ನೆನ ಯಾಕೆ ಮಾಡ್ತಾ ಇಲ್ಲ ನೀವು ಪಾರ್ಲಿಮೆಂಟ್ ಅಲ್ಲಿ? ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಇಲ್ಲಿ ಸತ್ತಿರೋರು ಆಲ್ಮೋಸ್ಟ್ ಅಲ್ಲೆಲ್ಲ ದಲಿತರೆ. ಇವ್ರಿಗೆ ನ್ಯಾಯ ಕೊಡೋದು ಎಲ್ಲಿ? ಇನ್ನೊಬ್ರು ಹೇಳಿದ್ರು ಅಲ್ಲಿ ಬರ್ಬೇಕಾದ್ರೆ, ನಮ್ಗೆ ಇವರು ಸರ್ಕಾರ 2,000 ಕೊಡ್ತಾರೆ ಅಂತ ಹೇಳ್ಬಿಟ್ಟು, ಇದು ಇಂಪಾರ್ಟೆಂಟ್. ನಮ್ಗೆ ಸರ್ಕಾರ ತಿಂಗಳು 2,000 ಕೊಡ್ತಾರೆ ಅಂದ್ಬಿಟ್ಟು ಈ ಮೈಕ್ರೋ ಫೈನಾನ್ಸ್ ಅವ್ರು ಹಳ್ಳಿಗೆ ಬಂದ್ಬಿಟ್ಟವ್ರು. ಹೆಂಗೂ 2,000 ಬರ್ತೈತೆ, ಅದ್ರ ಮೇಲೆ ನಿಮ್ಗೆ ಲೋನ್ ಕೊಡ್ತೀರಿ ಅಂತೇಳಿ ಎಲ್ಲರಿಗೂ ಲೋನು. 10 ಜನದ ಗುಂಪು ಈ ಏರಿಯಾದಲ್ಲಿ ಮಾಡಿದ್ದಾರೆ ನೋಡಿ, 24 ಗುಂಪು ಮಾಡಿದ್ದಾರೆ. ನೋಡೋಣ, ಸಿದ್ದರಾಮಯ್ಯನವ್ರು ಗೊತ್ತಾಗ್ಲಿ. ಅಶೋಕ ಹೇಳ್ತಾರೆ, ಅಶೋಕ ಯಾರ್ದೋ ಒಂದು ಮನೆಗೆ ಹೋಗ್ಬಿಡ್ತಾವನೆ, ಯಾರೋ ಒಬ್ಬರಿಗೆ ಬಂದಿರೋದು ಅಷ್ಟೇ ಅಂತ. 24 ಸಂಸ್ಥೆಗಳಪ್ಪ ಫೈನಾನ್ಸ್ ತಂದು. ಚಾಮುಂಡೇಶ್ವರಿ, ಅಲಗೂರ್ದು ಎಸ್ ಬ್ಯಾಂಕು, KSF ಮಳವಳ್ಳಿ, ನವಚೇತನ ಮಳವಳ್ಳಿ, ಆಶೀರ್ವಾದ ಅಲಗೋಡು, ಸೂರ್ಯೋದಯ ಮಳವಳ್ಳಿ, ಯೂನಿಟಿ ಬ್ಯಾಂಕು, ಫೆಡರಲ್ ಬ್ಯಾಂಕು, ಪ್ರಗತಿ ಫೈನಾನ್ಸು, ಇವೆಲ್ಲ ಇಷ್ಟು 24 ಸಂಸ್ಥೆಗಳು ಇವತ್ತು